ಮಂಜು ಗಾರ್ಡನ್ಸ್ ಅನ್ನೋದು ಇನ್ನೊಂದು ಹೊಸ ಚಾನಲ್ಲು. ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಇನ್ನೊಂದು ಸಿಂಪಲ್ ಬ್ಲೌಸ್ ಡಿಸೈನು, ಅದರಲ್ಲಿ ಹಾಕಿರೋ ಸ್ಟಿಚಸ್ ಎಲ್ಲ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರೋದು ಕೆಲವೊಂದು ಬುಟ್ಟಾಸು ತುಂಬ ಸಿಂಪಲಾಗಿ ಹಾಕಿದ್ದೀನಿ. ಇದು ಥ್ರೆಡ್ಡಲ್ಲೇ ಮಾಡಿರುವಂಥದ್ದು. 2 ಎಳೆಯ ದಾರ ತೊಗೊಂಡು ಈ ರೀತಿ ಉದ್ದುದ್ದ ಹಾಕಿ ಒಂದೇ 2 ಲೈನ್ಸನ್ನು ಪಕ್ಕ ಹಾಕಿರೋದು. ಒಂದು ರೀತಿ ಅಕ್ಕಿ ಕಾಳುದು ಆಕಾರದಲ್ಲಿ ಬರೋ ಥರ ನಾನು ಈ ಥರ ಹಾಕಿರುವಂಥದ್ದು. ಹೊರಗಡೆಯಿಂದ ನಾನು ಜರಿದು ಔಟ್ಲೈನ್ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಬುಟ್ಟಾಸ್ ಬರುತ್ತೆ. ಒಂದು ಸ್ಲೀವಲ್ಲಿ ನೀವು ನೋಡ್ತಾ ಇರೋದು. ಇಲ್ಲಿ ನೀವು ನೋಡ್ತಾ ಇರೋದು ಬಾರ್ಡರ್ ಡಿಸೈನು. ಇದಾಗಲೇ ನಾನು ಒಂದು ಬ್ಲೌಸ್ಗೆ ಹಾಕಿದ್ದೀನಿ. ಸೇಮ್ ಟು ಸೇಮ್ ಬ್ಲೌಸ್ ವರ್ಕ್ ಬೇಕು ಅಂತ ಹೇಳಿದ್ದಕ್ಕೆ ಪುನಃ ನಾನು ಇದನ್ನು ರಿಪೀಟ್ ಮಾಡಿದ್ದೀನಿ. ಹಾಗಾಗಿ ಎಲ್ಲ ಸ್ಟಿಚಸ್ಸು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹಾಕ್ತಾ ನಾನು ತೋರಿಸಿಲ್ಲ. ಬಟ್ ಇದರಲ್ಲಿ ಏನೇನು ಸ್ಟಿಚಸನ್ನು ಯೂಸ್ ಮಾಡಿದ್ದೀನಿ ಅದನ್ನು ಹೇಳ್ತೀನಿ. ಇಲ್ಲಿ ಅಂದರೆ ಮೇಕಿಂಗ್ ವಿಡಿಯೋ ಇರಲ್ಲ, ಅದ್ರದ್ದು ಈ ಸ್ಟಿಚಸ್ದು ಒಂದು ಮಾಹಿತಿ ಖಂಡಿತ ನಿಮಗೆ ಸಿಗುತ್ತೆ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಜರಿದು 2 ಲೈನ್ಸು ಚೈನ್ ಸ್ಟಿಚ್ ಕೊಟ್ಟಿದ್ದೀನಿ. ಗ್ರೀನ್ ಅವರ ಸ್ಯಾರಿನಲ್ಲಿ ಇಲ್ಲ, ಆದರೆ ಇದರಲ್ಲಿ ನಾನು ಗ್ರೀನ್ ಕಲರು 2 ಎಳೆ ದಾರದಿಂದ ಚೈನ್ ಸ್ಟಿಚ್ಚನ್ನು ಹಾಕಿದ್ದೀನಿ. ಇದು ರೆಡ್ ಕಲರ್ ಅವರ ಬ್ಲೌಸ್ ಕಲರ್ ಅಂತ ಹೇಳ್ಬೋದು. ರೆಡ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿರುವಂಥದ್ದು. ಬ್ಲೂ ಬಂದು ಅವರು ರನ್ನಿಂಗ್ ಒಂದು ಸ್ಯಾರಿದು ಬರುತ್ತೆ. ಬ್ಲೌಸ್ ಬಂದು ರೆಡ್, ಪಲ್ಲುನಲ್ಲೂ ರೆಡ್ಡೇ ಇರೋದು. ಹಾಗಾಗಿ ರೆಡ್ ಕಲರ್ 3 ಎಳೆ ದಾರ ತೊಗೊಂಡು ಇಲ್ಲಿ ಬ್ಯಾಕ್ ಸ್ಟಿಚ್ಚು ಹಾಕಿದ್ದೀನಿ. ಅದಾದಮೇಲೆ ಬೀಟ್ಸ್ ಒಂದು ಲೈನು, ಸೇಮ್ 3 ಎಳೆ ದಾರ ಬ್ಲೂ ಕಲರ್ ಥ್ರೆಡ್ಡಿಂದಾನೆ ಇಲ್ಲಿ ಬ್ಯಾಕ್ ಸ್ಟಿಚ್ ಒಂದು ಸತಿ ಹಾಕಿ ಪುನಃ ರಿವರ್ಸಲ್ಲಿ ಬಂದಿದ್ದೀನಿ. ಇದು ನನ್ನ ಫೇವ್ರೆಟ್ ಸ್ಟಿಚ್ಚು, ಸುಮಾರು ಸತಿ ಹೇಳ್ತಾ ಇರ್ತೀನಿ. ಅದನ್ನು ಇಲ್ಲಿ ಹಾಕಿರುವಂಥದ್ದು. ಇದಾದಮೇಲೆ ಪುನಃ ಬೀಟ್ಸ್ ಲೈನು, ಸ್ಟೋನ್ ಲೇಸು ಮತ್ತು ಬೀಟ್ಸು ಈ ರೀತಿಯಾಗಿ ಇದನ್ನು ಹಾಕಿ ಇಲ್ಲಿ ಹಾಕಿರೋ ಸ್ಟಿಚಸ್ಸು ಪುನಃ ಇಲ್ಲಿ ರಿಪೀಟ್ ಆಗಿದೆ. 2 ಲೈನ್ಸು ಬ್ಯಾಕ್ ಸ್ಟಿಚ್ಚು ಅಥವಾ ಸ್ಟೆಮ್ ಸ್ಟಿಚ್ ಅಂತ ಏನು ಹೇಳ್ತೀವೋ ಅದು. ಬೀಡ್ಸಿಂದು ಒಂದು ಲೈನು, ರೆಡ್ ಕಲರ್ 3 ಎಳೆ ದಾರದಲ್ಲಿ ಸ್ಟೆಮ್ ಸ್ಟಿಚ್ಚು. ಅಂದರೆ ಇಲ್ಲಿ ಹಾಕಿರೋ ಬ್ಲೂ ರೆಡ್ಡು ಒಂದೇ, ಆದರೆ ಇಲ್ಲಿ 2 ಲೈನ್ಸ್ ಬಂದಿದೆ, ಇಲ್ಲಿ ಸಿಂಗಲ್ ಲೈನ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಅದು ನಾಟ್ ಎಫೆಕ್ಟ್ ಥರ ಕಾಣುತ್ತೆ ಅಲ್ವಾ. ಹಾಗಾಗಿ ಇದು ತುಂಬ ಫೇವ್ರೆಟ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆಮೇಲೆ ಗ್ರೀನ್ ಕಲರ್ 2 ಎಳೆ ದಾರದಿಂದ ಚೈನ್ ಸ್ಟಿಚ್ ಕೊಟ್ಟು ಪುನಃ ಗೋಲ್ಡ್ ಜರಿಯಿಂದ ಚೈನ್ ಸ್ಟಿಚಸ್ ಕೊಟ್ಟಿದ್ದೀನಿ. ಇದು ಈ ರೀತಿಯಾಗಿ ಬಂದಿದೆ. ಫ್ರಂಟು ಮತ್ತು ಬ್ಯಾಕು ನೋಡೋಣ. ಈಗ ನೀವು ನೋಡ್ತಾ ಇರೋದು ಬ್ಯಾಕ್ ನೆಕ್ಕಿನ ಒಂದು ಪ್ಯಾಟ್ರನ್ನು. ಸೇಮ್ ಬಾರ್ಡರಲ್ಲಿರೋದೇ ರನ್ನಿಂಗ್ ಬಾರ್ಡರಲ್ಲಿ ಬಂದಿದೆ. ಬುಟ್ಟಾಸ್ ಮಾತ್ರ ಹಾಕಿದ್ದೀವಿ. ಈ ರೀತಿ ಅಗಲದ ಡಿಸೈನ್ಸನ್ನು ಹಾಕಿದಾಗ ಒಂಥರ ಡಿಫ್ರೆಂಟ್ ಲುಕ್ ಬರುತ್ತೆ. ಇದು ಆಲ್ಮೋಸ್ಟ್ ಥ್ರೆಡ್ದು ಒಂದು ಹೈಲೈಟ್ ಆಗುತ್ತೆ. ಹಾಗಾಗಿ ನಾವು ಈ ಥರದ್ದು ಡಿಸೈನ್ಸನ್ನು ಬಿಗಿನರ್ಸು ಆರಾಮಾಗಿ ಖಂಡಿತ ಮಾಡ್ಬೋದು. ಇದರಲ್ಲಿ ಎಲ್ಲನೂ ಬೇಸಿಕ್ ಸ್ಟಿಚಸ್ಸೇ ಇದೆ ಅಲ್ವಾ, ಹಾಗಾಗಿ ಖಂಡಿತ ಟ್ರೈ ಮಾಡ್ಬೋದು. ಇದು ಬ್ಯಾಕ್ ನೆಕ್ ಆಯಿತು. ಫ್ರಂಟ್ ನೆಕ್ಕು ತೋರಿಸ್ತೀನಿ. ಇದು ಫ್ರಂಟಲ್ಲಿ ಬಂದಿರೋಂಥದ್ದು ಈ ರೀತಿಯಾಗಿ ಹಾಕಿದ್ದೀನಿ. ಸೇಮ್ ಇದೆಲ್ಲನೂ ಅಷ್ಟೇ ಸೇಮ್ ಬಾರ್ಡರ್ ಡಿಸೈನ್ ಎಲ್ಲ ಕಡೆ ಬಂದಿರುವಂಥದ್ದು. ಈ ರೀತಿಯ ಬ್ಲೌಸ್ ಡಿಸೈನ್ಸ್ದು ವರ್ಕಿನ ಒಂದು ವೀಡಿಯೋಸನ್ನು ನಾನು ಹಾಕ್ತಾ ಇರ್ತೀನಿ. ಖಂಡಿತ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ಹೊಸ ಬ್ಯಾಚು ಆನ್ಲೈನ್ ಕ್ಲಾಸು ಏಪ್ರಿಲ್ ಮಧ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ. ಇಂಟ್ರೆಸ್ಟ್ ಇದೆ ಅಂದರೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್, ಓಕೆನಾ. ಈ ವಿಡಿಯೋನ ಕೊನೆ ತನಕ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.